ಚಿತ್ರರಂಗದಲ್ಲಿ ನಟನೆಯಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಸರಿಯಾದ ಅವಕಾಶಗಳು ಸಿಗದೆ ಎಷ್ಟೋ ನಟರು ಚಿತ್ರರಂಗವನ್ನೇ ಬಿಟ್ಟಂತ ಉದಾಹರಣೆಗಳು ಸಾಕಷ್ಟಿದಾವೆ. ಆದ್ರೆ ಇನ್ನು ಕೆಲ ನಟರು ತಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಕೈಕಟ್ಟಿ ಕೂರದೆ ತಮ್ಮ ಸ್ಕ್ರಿಪ್ಟ್ ಅನ್ನ ತಾವೇ ಬರ್ಕೊಂಡು ತಮ್ಮ ಸಿನಿಮಾಗಳನ್ನ ತಾವೇ ಡೈರೆಕ್ಟ್ ಮಾಡ್ಕೊಳ್ಳೋ ಅಂತ ಕೆಲವೊಂದು ನಟರು ಕೂಡ ಇದ್ದಾರೆ. ಸಿನಿಮಾ ರಂಗಕ್ಕೆ ದುಡಿಬೇಕು ಅಂತ ಬಂದ್ಮೇಲೆ ಇಲ್ಲಿನ ಎಲ್ಲಾ ವಿಭಾಗಗಳಲ್ಲೂ ಸರಿಯಾದ ನಾಲೆಡ್ಜ್ ಅನ್ನ ಹೊಂದಿರಬೇಕಾಗತ್ತೆ. ಕನಿಷ್ಠ ಪಕ್ಷ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಆದ್ರೂ ತಿಳ್ಕೊಂಡಿರ್ಬೇಕಾಗತ್ತೆ. ಈ ರೀತಿ ತಮಗೆ ಅವಕಾಶಗಳು ಕಡಿಮೆ ಆದಾಗ ಅಥವಾ ತಮಗೆ ಡೈರೆಕ್ಷನ್ ಮೇಲಿರುವಂತ ಪ್ಯಾಷನ್ ಇಂದ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟಂತ ಕೆಲವು ನಟರ ಬಗ್ಗೆ ಮಾತಾಡೋಣ. ಈ ಲಿಸ್ಟ್ ಅಲ್ಲಿ ಮೊದಲು ಬರೋ ಹೆಸರೇ ನಮ್ಮ ಶಂಕರ್ ನಾಗ್ ಅವ್ರದ್ದು. ಶಂಕರ್ ನಾಗ್ ಅವರಿಗೆ ಬಿಗಿನಿಂಗ್ ಅಲ್ಲಿ ಆಕ್ಟಿಂಗ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ವಂತೆ. ಅವರ ಏಮ್ ಏನಿದ್ರು ಡೈರೆಕ್ಷನ್ ಮೇಲೆನೆ ಇತ್ತಂತೆ. ಪ್ರಾರಂಭದ ದಿನಗಳಲ್ಲಿ ನಟನೆ ಮಾಡಿದ್ರು ಕೂಡ ಅದು ಕೇವಲ ನಾಟಕಗಳಲ್ಲಿ ಹಾಗೂ ಕಲಾತ್ಮಕ ಚಿತ್ರಗಳಲ್ಲಿ ಆಗಿರುತ್ತೆ. ಶಂಕರ್ ನಾಗ್ ಅವ್ರನ್ನ ಒಂದು ರೀತಿ ಆಕ್ಸಿಡೆಂಟಲ್ ಆಕ್ಟರ್ ಅಂತ ಹೇಳ್ಬೋದು. ಅವರ ಕೆರಿಯರ್ ಬಿಗಿನಿಂಗ್ ಅಲ್ಲಿ ಬಂದಂತ ಆಟೋ ರಾಜ ಹಾಗೂ ಸೀತಾರಾಮು ಸಿನಿಮಾಗಳಿಂದ ಕಮರ್ಷಿಯಲ್ ಹೀರೋ ಆಗಿ ಕನ್ವರ್ಟ್ ಆಗಿರ್ತಾರೆ. ಆದ್ರೂ ಅವರ ಡೈರೆಕ್ಷನ್ ಪ್ಯಾಷನ್ ಅನ್ನ ಅವ್ರು ಎಂದಿಗೂ ಬಿಟ್ಟಿರಲ್ಲ. ಅವರಿಗೆ ಸಮಯ ಸಿಕ್ಕಾಗಲೆಲ್ಲ ಡೈರೆಕ್ಷನ್ ಮಾಡ್ತಾನೆ ಇರ್ತಾರೆ. ಕನ್ನಡ ಚಿತ್ರರಂಗದ ಟಾಪ್ 10 ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಅಂತ ತಗೊಂಡ್ರೆ ಖಂಡಿತ ಶಂಕರ್ ನಾಗ್ ಅವರಿಗೆ ಅಲ್ಲಿ ಒಂದು ಪ್ರಮುಖ ಸ್ಥಾನ ಇದ್ದೇ ಇರುತ್ತೆ. ಯಾಕಂದ್ರೆ ಇವರು ಡೈರೆಕ್ಟ್ ಮಾಡಿದ ಎಲ್ಲಾ ಸಿನಿಮಾಗಳು ವೇ ಹೈ ಹಿಟ್ ಸಿನಿಮಾಗಳೇ. ಇವತ್ತಿಗೂ ಕೂಡ ಅವರ ಸಿನಿಮಾ ಟೆಕ್ನಿಕ್ಸ್ ನ ಮ್ಯಾಚ್ ಮಾಡುವಂತ ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಲ್ಲ. ಇವರು ನಿರ್ದೇಶನ ಮಾಡಿದ ಬಹುತೇಕ ಚಿತ್ರಗಳು ಅವರ ಸಹೋದರರಾದ ಅನಂತ್ ನಾಗ್ ಅವರ ಜೊತೆನೆ ಇರುತ್ತೆ. ಹೊಸ ತೀರ್ಪು ಸಿನಿಮಾದಲ್ಲಿ ಅಂಬರೀಶ್ ಅವ್ರನ್ನ ನಿರ್ದೇಶನ ಮಾಡಿದ್ರೆ ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಅಣ್ಣವರನ್ನ ಡೈರೆಕ್ಟ್ ಮಾಡಿರ್ತಾರೆ. ಇನ್ನು ಇವರೇ ನಟಿಸಿ ನಿರ್ದೇಶನ ಮಾಡಿದಂತ ಪ್ರಮುಖ ಚಿತ್ರಗಳು ಆಕ್ಸಿಡೆಂಟ್, ಗೀತಾ, ಮಿಂಚಿನ ಓಟ ಹಾಗೂ ಜನ್ಮ ಜನ್ಮದ ಅನುಬಂಧ ಸಿನಿಮಾಗಳು. ಲಿಸ್ಟ್ ಅಲ್ಲಿ ಬರೋ ಎರಡನೇ ಹೆಸರು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಉಪೇಂದ್ರ ಅವರು ಕೂಡ ತಮ್ಮ ಕೆರಿಯರ್ ಅನ್ನ ರೈಟರ್ ಹಾಗೂ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಹಲವಾರು ದಿನಗಳು ಕಾಶಿನಾಥ್ ಅವರ ಹತ್ರ ರೈಟರ್ ಆಗಿ ಕೆಲಸ ಮಾಡಿರ್ತಾರೆ. ಆ ನಂತರ ಇನ್ನೂ ಕೆಲ ನಿರ್ದೇಶಕರ ಜೊತೆ ಕೂಡ ಕೆಲಸ ಮಾಡಿರ್ತಾರೆ. ಇವರು ಕೂಡ ಅವಕಾಶ ಸಿಕ್ಕಾಗಲೆಲ್ಲ ನಟನೆ ಮಾಡ್ತಾನೆ ಬಂದಿರ್ತಾರೆ. ಉಪೇಂದ್ರ ಅವರು ಕೂಡ ಶಂಕರ್ ನಾಗ್ ಅವರಂತೆ ಆಕ್ಸಿಡೆಂಟಲ್ ಆಕ್ಟರ್. ಅಂದ್ರೆ ಎ ಸಿನಿಮಾದ ಮೂಲಕ ಇವರು ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿರ್ತಾರೆ. ಆದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಎ ಸಿನಿಮಾನ ಮಾಡ್ಬೇಕಾದ್ರೆ ಉಪೇಂದ್ರ ಅವರು ಶಿವಣ್ಣ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಮಾಡಿದ್ರಂತೆ. ಆದ್ರೆ ನಿರ್ಮಾಪಕರು ನೀವೇ ಹೀರೋ ಆಗಿ ಅಂತ ಹೇಳಿದಾಗ ವಿಧಿ ಇಲ್ಲದೆ ಹೀರೋ ಆಗಿರ್ತಾರೆ. ಉಪೇಂದ್ರ ಅವ್ರಿಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ರಿಂದ ಹೀರೋ ಆಗಿರ್ತಾರೆ. ಆಫ್ ಕೋರ್ಸ್ ಎ ಮತ್ತು ಉಪೇಂದ್ರ ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಸ್ಟಾರ್ ಆಗ್ಬಿಟ್ಟಿರ್ತಾರೆ. ಉಪೇಂದ್ರ ಅವರು ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಅದ್ಭುತ ಟೆಕ್ನಿಷಿಯನ್. ಶಂಕರ್ ನಾಗ್ ಅವರಂತೆ ಇವರು ಕೂಡ ಕನ್ನಡದ ಟಾಪ್ 10 ನಿರ್ದೇಶಕರಲ್ಲಿ ಒಬ್ಬರಾಗಿರ್ತಾರೆ. ಉಪೇಂದ್ರ ಅವರ ಕೆಲ ಸಿನಿಮಾಗಳಿಗೆ ಅವರೇ ಕಥೆ ಹಾಗೂ ಸಂಭಾಷಣೆ ಬರೆದಿದ್ರೆ ಇನ್ನು ಕೆಲ ಸಿನಿಮಾಗಳಿಗೆ ಅವರೇ ನಿರ್ದೇಶನ ಕೂಡ ಮಾಡಿರ್ತಾರೆ. ಈ ರೀತಿ ಉಪೇಂದ್ರ ಅವರು ಕನ್ನಡದ ಟಾಪ್ ಆಕ್ಟರ್ಸ್ ಲಿಸ್ಟ್ ಅಲ್ಲಿ ಅವರ ಸ್ಥಾನವನ್ನ ಭದ್ರಪಡಿಸಿಕೊಂಡಿರ್ತಾರೆ. ಆದ್ರೆ ನಮ್ಮ ಸ್ಯಾಂಡಲ್ವುಡ್ ಉಪೇಂದ್ರ ಅವ್ರನ್ನ ಒಬ್ಬ ನಟನಾಗಿ ತುಂಬಾ ಹೀನಾಯವಾಗಿ ಬೆಳೆಸ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಉಪೇಂದ್ರ ಅವರು ಅವರ ಕತೆ ಬರೀದೇ ಇರುವಂತ ಸಿನಿಮಾಗಳನ್ನ ನೋಡಿದ್ರೆ ನೀವು ಬಹುತೇಕ ಸಿನಿಮಾಗಳು ರೀಮೇಕೆ ಆಗಿರುತ್ತೆ. ಯಾವೊಬ್ಬ ಸ್ಟಾರ್ ಡೈರೆಕ್ಟರ್ ಕೂಡ ಉಪೇಂದ್ರ ಅವ್ರ ಜೊತೆ ಕೆಲಸ ಮಾಡಿರಲ್ಲ. ಅಟ್ಲೀಸ್ಟ್ ಉಪೇಂದ್ರ ಅವರು ಕೆರಿಯರ್ ಬಿಗಿನಿಂಗ್ ಅಲ್ಲಿ ಅವರ ಕಥೆಗಳನ್ನ ಅವರೇ ಬರ್ಕೋತಾ ಇದ್ರು. ಆದ್ರೆ ಒಂದು ಹಂತದ ನಂತರ ಅವ್ರ ಕಥೆಗಳನ್ನ ಬರೆಯೋದು ಕೂಡ ಸ್ಟಾಪ್ ಮಾಡ್ಬಿಟ್ರು. ಆ ನಂತರ ಬಂದ ಬಹುತೇಕ ಸಿನಿಮಾಗಳು ರಿಮೇಕ್ ಆಗಿರ್ತವೆ. ಇನ್ನು ಸ್ಟ್ರೈಟ್ ಆಗಿ ಬಂದ ಒಂದಷ್ಟು ಸಿನಿಮಾಗಳು ಕೂಡ ಕ್ರಿಂಜ್ ಕಂಟೆಂಟ್ ಇಂದ ಕೂಡಿರುತ್ತೆ. ಬಟ್ ಉಪೇಂದ್ರ ಅವರು ಅವಾಗ ಅವರ ಡೈರೆಕ್ಷನ್ ಅಲ್ಲಿ ಒಂದೊಂದು ಸಿನಿಮಾ ಮಾಡ್ತಾ ಹೋಗ್ತಿರ್ತಾರೆ. ಅದೇ ತರ ಈಗ ಬರ್ತಿರುವಂತ UI ಸಿನಿಮಾ. ಸೊ ಈ ಸಿನಿಮಾದ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ ಪ್ರಮುಖ ಸಿನಿಮಾಗಳು ತರ್ಲೆ ನನ್ ಮಗ, ಉಶ್, ಓಂ, ಎ, ಸ್ವಸ್ತಿಕ್ ಹಾಗೂ ಉಪೇಂದ್ರ ಸಿನಿಮಾಗಳು. ಇನ್ನು ಈ ಲಿಸ್ಟ್ ಅಲ್ಲಿ ಬರೋ ಮತ್ತೊಂದು ಹೆಸರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದು. ಇವರು ಡೈರೆಕ್ಟ್ ಮಾಡಿರೋ ಬಹುತೇಕ ಸಿನಿಮಾಗಳು ರೀಮೇಕ್ ಆಗಿದ್ರು ಕೂಡ ಒಂದಷ್ಟು ಒಳ್ಳೆಯ ಸ್ವಮೇಕ್ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ರವಿಚಂದ್ರನ್ ಅವರ ಕೆರಿಯರ್ ನ ನೀವು ಗಮನಿಸಿದ್ರೆ ಇವರು ಬೇರೆ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿರೋದು ತುಂಬಾ ಕಡಿಮೆ. ಇದಕ್ಕೆ ಬೇರೆಯವರು ಕೊಡೋ ಕಾರಣ ರವಿಚಂದ್ರನ್ ಅವರ ಹೆವಿ ಇನ್ವಾಲ್ವ್ಮೆಂಟ್. ಇವರು ಡೈರೆಕ್ಟರ್ಸ್ಗೆ ಫ್ರೀಡಮ್ ಕೊಡಲ್ಲ ಅನ್ನೋ ಮಾತಿದೆ. ಇನ್ಫ್ಯಾಕ್ಟ್ ಒಂದಷ್ಟು ಜನ ನಿರ್ದೇಶಕರು ಸಿನಿಮಾನ ಅರ್ಧಕ್ಕೆ ಬಿಟ್ಟು ಹೊರಗಡೆ ಬಂದಿರೋದು ಇದೆ. ಅದಕ್ಕೆ ನಮ್ಮ ಕ್ರೇಜಿ ಸ್ಟಾರ್ ಅವರ 90% ಸಿನಿಮಾಗಳನ್ನ ಅವರೇ ಡೈರೆಕ್ಟ್ ಮಾಡ್ಕೊಂಡಿರ್ತಾರೆ. ಇವರು 90s ಅಲ್ಲಿ ರೀಮೇಕ್ ಮಾಡಿದ ಸಿನಿಮಾಗಳು ಒರಿಜಿನಲ್ ಗಿಂತ ಚೆನ್ನಾಗಿ ಮೂಡ್ ಬಂದಿರುತ್ತೆ. ಒಂದು ರೀತಿಯಲ್ಲಿ ರವಿಚಂದ್ರನ್ ಅವರು ಅವ್ರ ಕೆರಿಯರ್ ನ ಅವರೇ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಭಾರತದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾನ ಶಾಂತಿ ಕ್ರಾಂತಿ ಮೂಲಕ ನಮ್ಮ ರವಿಚಂದ್ರನ್ ಅವರು ಅವಾಗ್ಲೇ ಮಾಡಿರ್ತಾರೆ. ಇವರ ಬಹುತೇಕ ಸಿನಿಮಾಗಳು ಗ್ರ್ಯಾಂಡ್ ಆಗಿ ಮೂಡಿ ಬಂದಿರುತ್ತೆ. ಪರಭಾಷೆಯ ಪ್ರಮುಖ ಹೀರೋಯಿನ್ ಗಳನ್ನ ನಮ್ಮ ಕನ್ನಡಕ್ಕೆ ಪರಿಚಯ ಮಾಡಿದ ಕೀರ್ತಿ ಇವರಿಗಿದೆ. ಇವರು ಡೈರೆಕ್ಟ್ ಮಾಡಿದ ಪ್ರಮುಖ ಸ್ವಮೇಕ್ ಸಿನಿಮಾಗಳು ಪ್ರೇಮಲೋಕ, ಕಿಂದರಿ ಜೋಗಿ, ಶಾಂತಿ ಕ್ರಾಂತಿ, ಸಿಪಾಯಿ ಹಾಗೂ ಮಲ್ಲ ಸಿನಿಮಾಗಳು. ಒಟ್ನಲ್ಲಿ ರವಿಚಂದ್ರನ್ ಅವರು
ಅವರ ಸಿನಿಮಾಗಳನ್ನ ಅವರೇ ಡೈರೆಕ್ಟ್ ಮಾಡಿಕೊಂಡು ಕನ್ನಡದ ಪ್ರಮುಖ ನಟರಲ್ಲಿ ಅವರು ಒಬ್ಬರಾಗಿರ್ತಾರೆ. ಈ ಲಿಸ್ಟಲ್ಲಿ ಬರೋ ಮತ್ತೊಂದು ಹೆಸರು ರಕ್ಷಿತ್ ಶೆಟ್ಟಿ ಅವರು. ರಕ್ಷಿತ್ ಶೆಟ್ಟಿ ಅವರು ಕೂಡ ಕೆರಿಯರ್ ಬಿಗಿನಿಂಗ್ ಇಂದಲೂ ನಟನೆ ಜೊತೆಗೆ ಸ್ಕ್ರಿಪ್ಟ್ ವರ್ಕ್ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ಹಿಟ್ ಆದ್ಮೇಲೆ ಇವರಿಗೆ ಬೇರೆ ಸಿನಿಮಾಗಳ ಆಫರ್ ಬಂದ್ರು ಕೂಡ ಅವರ ಚಾಯ್ಸ್ ಉಳಿದವರು ಕಂಡಂತೆ ಆಗಿರುತ್ತೆ. ಈ ಉಳಿದವರು ಕಂಡಂತೆ ಸಿನಿಮಾ ರಕ್ಷಿತ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ ಮೊದಲ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಅಲ್ಲಿ ಸಕ್ಸಸ್ ಆಗದೆ ಇದ್ರೂ ಕೂಡ ಟಿವಿ ಹಾಗೂ ಯೂಟ್ಯೂಬ್ ಗೆ ಬಂದ್ಮೇಲೆ ಕಲ್ಟ್ ಕ್ಲಾಸಿಕ್ ಆಗಿ ಕನ್ವರ್ಟ್ ಆಗಿರುತ್ತೆ. ಯಾವ ರೇಂಜ್ಗೆ ಅಂದ್ರೆ ಈ ಸಿನಿಮಾದ ಪ್ರೀಕ್ವೆಲ್ ರಿಚರ್ಡ್ ಆಂಟನಿ ಶೂಟಿಂಗ್ ಹಂತದಲ್ಲಿದೆ. ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಇನ್ನು ಇವರ ನಿರ್ದೇಶನದಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಗೊತ್ತಿಲ್ದಿರೋ ಸಿನಿಮಾ ಪುಣ್ಯಕೋಟಿ. ಈ ಸಿನಿಮಾಗೂ ಕೂಡ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೆ ಗೊತ್ತು. ರಕ್ಷಿತ್ ಶೆಟ್ಟಿ ಅವರು ಹೈಲಿ ಟ್ಯಾಲೆಂಟೆಡ್ ಟೆಕ್ನಿಷಿಯನ್. ಬಹುಶಃ ಬೇರೆ ನಿರ್ದೇಶಕರಿಂದ ಇವರಿಗೆ ಕಥೆಗಳು ಬರ್ಲಿಲ್ಲ ಅಂದಿದ್ರೆ ಇವರ ಡೈರೆಕ್ಷನ್ ಅಲ್ಲಿ ಇನ್ನೊಂದಷ್ಟು ಸಿನಿಮಾಗಳನ್ನ ನಾವು ನೋಡಬಹುದಾಗಿತ್ತು. ಆದ್ರೂ ಕೂಡ ಇವರು ನಟಿಸಿದ ಸಿನಿಮಾಗಳಲ್ಲಿ ಇವರ ಕೈವಾಡ ಇದ್ದೇ ಇರುತ್ತೆ. ಯಾಕಂದ್ರೆ ಈ 7 ಆರ್ಟ್ಸ್ ಅಲ್ಲಿ ಇವರು ಕೂಡ ಒಬ್ರು. ಇನ್ನು ನಮ್ಮ ರಿಷಬ್ ಶೆಟ್ಟಿ ಅವರು ಬಿಗಿನಿಂಗ್ ಅಲ್ಲಿ ಬೇರೆ ನಟರಿಗೆ ನಿರ್ದೇಶನ ಮಾಡ್ತಿದ್ರು. ಬೆಲ್ ಬಾಟಮ್ ಸಿನಿಮಾ ಬೋತ್ ಥಿಯೇಟರ್ ಅಂಡ್ OTT ಅಲ್ಲಿ ಸಕ್ಸಸ್ಫುಲ್ ಆದ್ಮೇಲೆ ನಾನು ಯಾಕೆ ಹೀರೋ ಆಗ್ಬಾರ್ದು ಅಂತ ಅವರದ್ದೇ ನಿರ್ದೇಶನದಲ್ಲಿ ಕಾಂತಾರ ಸಿನಿಮಾ ಮಾಡಿ ಎಂಟೈರ್ ಇಂಡಿಯಾದಿಂದ ಪ್ರಶಂಸೆಗಳನ್ನ ಪಡೆದಿರ್ತಾರೆ. ಇವರ ನಿರ್ದೇಶನದಲ್ಲಿ ಬರ್ತಿರುವಂತ ಕಾಂತಾರದ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈ ಸಿನಿಮಾ ಕನ್ನಡದ ಮತ್ತೊಂದು 1000 ಕೋಟಿ ಸಿನಿಮಾ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ರಿಷಬ್ ಶೆಟ್ಟಿ ಅವರು ತಮ್ಮನ್ನ ತಾವೇ ಸ್ಟಾರ್ ಮಾಡಿಕೊಂಡಂತ ಮತ್ತೊಬ್ಬ ನಟ. ಇನ್ನು ಕಾಶಿನಾಥ್ ಅವರು ಕೂಡ ಅವರ ಸಿನಿಮಾಗಳನ್ನ ಅವರೇ ನಿರ್ದೇಶನ ಮಾಡ್ಕೊಳ್ಳೋ ಕೆಪಾಸಿಟಿ ಹೊಂದಿರ್ತಾರೆ. ಒಂದು ವೇಳೆ ನೀವೇನಾದ್ರೂ ಇವರ ನಿರ್ದೇಶನದ ಸಿನಿಮಾಗಳನ್ನ ನೋಡಿಲ್ಲ ಅಂದ್ರೆ ಒಂದೇ ಒಂದ್ಸಲ ಅಪರಿಚಿತ ಸಿನಿಮಾನ ನೋಡಿ. 70s ಅಲ್ಲಿ ಆ ತರ ಒಂದು ಥ್ರಿಲ್ಲರ್ ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಕ್ಕಾಗಲ್ಲ. ಇದು ಕಾಶಿನಾಥ್ ಅವರ ಟ್ಯಾಲೆಂಟ್ ಗೆ ಒಂದು ನಿದರ್ಶನ. ಕಾಶಿನಾಥ್ ಅವರು ಅವರಿಗಾಗಿ ಅವರೇ ನಿರ್ದೇಶನ ಮಾಡಿಕೊಂಡಂತ ಸಿನಿಮಾಗಳು ಅಜಗಜಾಂತರ ಹಾಗೂ ಅನುಭವ. ಈ ಅನುಭವ ಸಿನಿಮಾ ಹಲವಾರು ಭಾಷೆಗಳಿಗೆ ರೀಮೇಕ್ ಕೂಡ ಆಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಕೂಡ ಅವರಿಗೆ ಅವಕಾಶಗಳು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಅವರು ಡೈರೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಪ್ರಭಾಕರ್ ಅವರು ಕೂಡ ಒಂದಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರ್ತಾರೆ. ಇವರು ಡೈರೆಕ್ಟ್ ಮಾಡಿದ ಪ್ರಮುಖ ಸಿನಿಮಾಗಳು ಕಲಿಯುಗ ಭೀಮಾ, ಬಾಂಬೆ ದಾದಾ ಹಾಗೂ ಯಮಕಿಂಕರ. ದುನಿಯಾ ವಿಜಯ್ ಅವರು. ಸೊ ಇವರು ಡೈರೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ವಿಜಯ್ ಕುಮಾರ್ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ವಿಜಯ್ ಕುಮಾರ್ ಅವರೇ. ಯಾಕಂದ್ರೆ ದುನಿಯಾ ವಿಜಯ್ ಅವರ ಕೆರಿಯರ್ ಆಲ್ಮೋಸ್ಟ್ ಮುಗೀತು ಅಂತ ಹಲವಾರು ಜನ ಡಿಸೈಡ್ ಮಾಡ್ಬಿಟ್ಟಿದ್ರು. ಆ ಟೈಮ್ ಅಲ್ಲಿ ವಿಜಯ್ ಅವರು ಡೈರೆಕ್ಷನ್ ಮಾಡುವಂತ ಡಿಸಿಷನ್ ತಗೊಂಡಿರ್ತಾರೆ. ಇವರ ನಿರ್ದೇಶನದಲ್ಲಿ ಬಂದಂತ ಸಲಗ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದಲ್ಲದೆ ಅವರ ನಿರ್ದೇಶನದ ಕೆಪಾಸಿಟಿ ಯಾವ ರೇಂಜ್ ಇತ್ತು ಅನ್ನೋದನ್ನ ಪ್ರೂವ್ ಮಾಡಿರ್ತಾರೆ. ಸೂರ್ಯ ಅವರ ಗರಡಿಯಲ್ಲಿ ಬಂದಿದ್ರಿಂದನೋ ಏನೋ ಇವರ ಸಿನಿಮಾಗಳಲ್ಲಿ ಆ ರಾನೆಸ್ ನ ನಾವು ಕಾಣಬಹುದು. ಇನ್ನು ಇತ್ತೀಚೆಗೆ ಬಂದಂತ ಭೀಮಾ ಸಿನಿಮಾ ಕೂಡ ಸಕ್ಸಸ್ಫುಲ್ ಆಗೋದ್ರ ಜೊತೆಗೆ ಬಹಳಷ್ಟು ಪ್ರಶಂಸೆಗಳನ್ನ ಕೂಡ ಪಡ್ಕೊಂಡಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ಆ ಒಂದು ರಾನೆಸ್ ನ ನೀವು ಕಾಣಬಹುದು. ತಮ್ಮ ಡೈರೆಕ್ಷನ್ ನ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಅವರ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋದಲ್ಲದೆ ಟಾಪ್ ಹೀರೋಸ್ ಅಲ್ಲಿ ಅವರು ಒಬ್ಬರಾಗಿದ್ದಾರೆ. ಅವರ ಮುಂದಿನ ಸಿನಿಮಾ ತಮ್ಮ ಮಗಳನ್ನೇ ನಾಯಕಿಯನ್ನಾಗಿಸಿ ವಿನಯ್ ರಾಜ್ಕುಮಾರ್ ಅವರನ್ನ ನಾಯಕನನ್ನಾಗಿ ಮಾಡಿ ಸಿಟಿ ಲೈಟ್ಸ್ ಅನ್ನೋ ಹೆಸರಲ್ಲಿ ಸಿನಿಮಾ ಮಾಡ್ತಿದ್ದಾರೆ. ಈ ನಟ ಕಮ್ ನಿರ್ದೇಶಕ ಕೆಟಗಿರಿಯಲ್ಲಿ ಒಬ್ಬೊಬ್ರು ಒಂದೊಂದು ಜೋನರ್ ಹಿಂದೆ ಹೋದ್ರೆ ದುನಿಯಾ ವಿಜಯ್ ಅವರು ಅವರದ್ದೇ ಆದ ಒಂದು ಜೋನರ್ ಅಲ್ಲಿ ಹೋಗ್ತಿದ್ದಾರೆ. ಸುದೀಪ್ ಅವರು ಡೈರೆಕ್ಟ್ ಮಾಡಿರೋ ಬಹುತೇಕ ಸಿನಿಮಾಗಳು ರಿಮೇಕ್ ಆಗಿರುತ್ತೆ ಎಕ್ಸೆಪ್ಟ್ ಜಸ್ಟ್ ಮಾತ್ಮಾತಲ್ಲಿ. ಈ ಸಿನಿಮಾ ಚೆನ್ನಾಗಿದ್ರು ಕೂಡ ಆ ಟೈಮಲ್ಲಿ ಸಕ್ಸಸ್ ಆಗದೆ ಅಂಡರ್ ರೇಟೆಡ್ ಆಗಿ ಉಳ್ಕೊಂಡಿರುತ್ತೆ. ನಾನು ಈ ತರದ ಸಿನಿಮಾನ ಸುದೀಪ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಗಣೇಶ್ ಅವರು ಕೂಡ ಕೂಲ್ ಸಿನಿಮಾದ ಮೂಲಕ ನಿರ್ದೇಶನಕ್ಕೆ ಇಳಿದಿರ್ತಾರೆ. ಆ ಸಿನಿಮಾ ಸಕ್ಸಸ್ ಆಗದೆ ಇದ್ದ ಕಾರಣ ಮತ್ತೆ ನಿರ್ದೇಶನದ ಕಡೆಗೆ ಇವರು ಒಲವು ತೋರಿಲ್ಲ. ಡಾರ್ಲಿಂಗ್ ಕೃಷ್ಣ ಅವರು ಲೋ ಮಾಕ್ಟೆಲ್ 1 and 2 ಮೂಲಕ ತಮ್ಮ ನಿರ್ದೇಶನದ ಕೆಪಾಸಿಟಿಯನ್ನ ಪ್ರೂವ್ ಮಾಡ್ಕೊಂಡಿರ್ತಾರೆ. ಈ 2 ಸಿನಿಮಾಗಳು ಥಿಯೇಟರ್ ಮತ್ತು OTT ಎರಡೂ ಕಡೆ ಸಕ್ಸಸ್ ಆಗಿರ್ತವೆ. ಇವ್ರ ಮೇಲೆ ಇನ್ನೊಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆದಷ್ಟು ಬೇರೆ ಜೋನರ್ ಸಿನಿಮಾಗಳನ್ನು ಕೂಡ ಟ್ರೈ ಮಾಡ್ಲಿ. ಜೋಗಿ ಪ್ರೇಮ್ ಅವರು ಕೂಡ ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾ ಮೂಲಕ ತಮ್ಮ ಲಕ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಕ್ಕೆ ಹೊರಟಿರ್ತಾರೆ. ಆದ್ರೆ ಆ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಸೋತ ಕಾರಣ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ವಾಪಸ್ ಆಗಿರ್ತಾರೆ. ವಿಪರ್ಯಾಸ ಏನಂದ್ರೆ 2005 ಅಲ್ಲಿ ಬಂದ ಜೋಗಿ ಸಿನಿಮಾ ಸಕ್ಸಸ್ ಆದ ನಂತರ ಅವರ ಯಾವುದೇ ಸಿನಿಮಾ ಕೂಡ ಇಲ್ಲಿವರೆಗೂ ಸಕ್ಸಸ್ ಆಗ್ಲಿಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ ರಮೇಶ್ ಅರವಿಂದ್ ಅವರು ಹೂಮಳೆ ಹಾಗೂ ಅಮೃತಧಾರೆ ಸಿನಿಮಾಗಳಿಗೆ ಕಥೆಯನ್ನ ಕೊಟ್ಟಿರ್ತಾರೆ. ಇವರು ನಿರ್ದೇಶನ ಮಾಡಿದ ಪ್ರಮುಖ ಸ್ವಮೇಕ್ ಸಿನಿಮಾಗಳು ವೆಂಕಟ ಇನ್ ಸಂಕಟ, ಸತ್ಯವಾನ್ ಸಾವಿತ್ರಿ ಹಾಗೂ ಆಕ್ಸಿಡೆಂಟ್ ಸಿನಿಮಾಗಳು. ಈ ಲಿಸ್ಟ್ ಅಲ್ಲಿ ಬರೋ ಮತ್ತೊಂದು ಹೆಸರು ಎಸ್ ನಾರಾಯಣ್ ಅವರು. ಇವರ ಆಕ್ಟಿಂಗ್ ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಹಾಗೆ ಇವರು 90s ಅಲ್ಲಿ ಡೈರೆಕ್ಟ್ ಮಾಡಿದಂತ ಒಂದಷ್ಟು ಸ್ವಮೇಕ್ ಸಿನಿಮಾಗಳನ್ನ ನಾನು ತುಂಬಾ ಇಷ್ಟಪಟ್ಟು ನೋಡ್ತೀನಿ. ಆದ್ರೆ 2000 ನಂತರ ಇವರ ಕೆರಿಯರ್ ನ ಗಮನಿಸಿದ್ರೆ ಬಹುತೇಕ ಎಲ್ಲಾ ಸಿನಿಮಾಗಳು ರೀಮೇಕೆ ಆಗಿರುತ್ತೆ. ಅದನ್ನ ಪಕ್ಕಕ್ಕೆ ಇಟ್ರೆ ನಮ್ಮ ಎಸ್ ನಾರಾಯಣ್ ಅವರು ಕೂಡ ಹೀರೋ ಆಗೋದಕ್ಕೆ ತುಂಬಾ ಟ್ರೈ ಮಾಡಿರ್ತಾರೆ. ಭಾಮ ಸತ್ಯಭಾಮ ಸಿನಿಮಾದಿಂದ ಸಕ್ಸಸ್ ಕೂಡ ಆಗಿರ್ತಾರೆ. ಅದಾದ ನಂತರ ಇವರ ನಿರ್ದೇಶನದಲ್ಲೇ 1-2-3 ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ಆ ಸಿನಿಮಾಗಳು ಹೆವಿ ಸಕ್ಸಸ್ ಆಗದೆ ಇದ್ರು ಕೂಡ ಒಂದಷ್ಟು
ಸಾಕಷ್ಟು ಹೆಸರನ್ನಂತೂ ತಂದುಕೊಟ್ಟಿರುತ್ತೆ. ಎಸ್ ನಾರಾಯಣ್ ಅವ್ರಿಗೆ ಬೇರೆ ನಿರ್ದೇಶಕರ ಸಿನಿಮಾಗಳಲ್ಲೂ ಕೂಡ ಒಂದಷ್ಟು ಅವಕಾಶಗಳು ಬಂದವು. ಇನ್ಫ್ಯಾಕ್ಟ್ ಅವ್ರು ಚೆನ್ನಾಗಿ ಕೂಡ ಆಕ್ಟ್ ಮಾಡಿರ್ತಾರೆ. ಆದ್ರೆ ಯಾಕೋ ಬರ್ಬರ್ತಾ ಅವರಿಗೆ ಅವಕಾಶಗಳು ತುಂಬಾ ಕಡಿಮೆ ಆದ ಕಾರಣ ಅವರು ಡೈರೆಕ್ಷನ್ ಕಡೆನೆ ಹೆಚ್ಚಾಗಿ ಫೋಕಸ್ ಮಾಡಿದ್ರು. ಇವರು ನಟಿಸಿ ನಿರ್ದೇಶಿಸಿದ ಪ್ರಮುಖ ಸಿನಿಮಾಗಳು ಭಾಮ ಸತ್ಯಭಾಮ, ನನ್ನವಳು ಹಾಗೂ ಅಂಜಲಿ ಗೀತಾಂಜಲಿ ಸಿನಿಮಾಗಳು. ಸ್ಯಾಂಡಲ್ವುಡ್ ಎಸ್ ನಾರಾಯಣ್ ಅವ್ರನ್ನ ಪೋಷಕ ಪಾತ್ರಗಳಲ್ಲಿ ಬಳಸ್ಕೋಬಹುದು. ಅವರಲ್ಲಿ ಒಬ್ಬ ಒಳ್ಳೆ ಕಾಮಿಡಿಯನ್ ಜೊತೆಗೆ ಸೀರಿಯಸ್ ಆಕ್ಟರ್ ಕೂಡ ಇದ್ದಾರೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದರ ಪಾರ್ಟ್ 2 ಬೇಕಂದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.